ಕೈನ್ ಫೇರಿ. ವರ್ಣರಂಜಿತ ಹೂವುಗಳು, ಎತ್ತರದ ಮರಗಳು ಮತ್ತು ಹೊಳೆಯುವ ತೊರೆಗಳಿಂದ ತುಂಬಿದ ಸೊಂಪಾದ ರೋಮಾಂಚಕ ಕಾಡಿನಲ್ಲಿ ಲೀಲಾ ಎಂಬ ಹರ್ಷಚಿತ್ತದಿಂದ ಕಾಲ್ಪನಿಕ ಸೂರ್ಯನ ಬೆಳಕಿನಲ್ಲಿ ಮಿನುಗುವ ರೆಕ್ಕೆಗಳೊಂದಿಗೆ ಸೂಕ್ಷ್ಮವಾದ ಹಸಿರು ಉಡುಪನ್ನು ಧರಿಸಿ ಹೊಳೆಯುವ ದಂಡದೊಂದಿಗೆ ಹಾರುತ್ತದೆ. ಮೊಲಗಳು, ಪಕ್ಷಿಗಳು ಮತ್ತು ಅಳಿಲುಗಳಂತಹ ಪ್ರಾಣಿಗಳು ಅವಳನ್ನು ಸಂತೋಷದಿಂದ ಹಿಂಬಾಲಿಸುತ್ತದೆ. ಅವಳು ಹೂವುಗಳ ನಡುವೆ ಹಾರುತ್ತಾಳೆ, ಅವಳ ಮಾಂತ್ರಿಕತೆಯಿಂದ ಅರಳಲು ಸಹಾಯ ಮಾಡುತ್ತವೆ. ಆಕಾಶವು ಸ್ಪಷ್ಟ ಮತ್ತು ಪ್ರಕಾಶಮಾನವಾಗಿದೆ ಮತ್ತು ಗಾಳಿಯಲ್ಲಿ ಶಾಂತಿ ಮತ್ತು ಸಂತೋಷದ ಅರ್ಥವಿದೆ. ಸಹಾಯದ ಅಗತ್ಯವಿರುವ ಸಣ್ಣ ಪ್ರಾಣಿಗಳ ಗುಂಪಿನ ಬಳಿ ಲೀಲಾ ಇಳಿಯುತ್ತಾಳೆ. ರೆಕ್ಕೆ ಮುರಿದ ಹಕ್ಕಿಯೊಂದು ಕೊಂಬೆಯ ಮೇಲೆ ಕೂತು ದುಃಖದಿಂದ ಕಾಣುತ್ತಿದೆ. ಲೀಲಾ ತನ್ನ ದಂಡದಿಂದ ಹಕ್ಕಿಯನ್ನು ನಿಧಾನವಾಗಿ ಸ್ಪರ್ಶಿಸುತ್ತಾಳೆ ಮತ್ತು ರೆಕ್ಕೆ ತಕ್ಷಣವೇ ಗುಣವಾಗುತ್ತಿದ್ದಂತೆ ಮೃದುವಾದ ಬೆಚ್ಚಗಿನ ಹೊಳಪು ಅದನ್ನು ಸುತ್ತುವರೆದಿದೆ. ಹತ್ತಿರದಲ್ಲಿ ಲೀಲಾ ದಯೆಯಿಂದ ಮುಗುಳ್ನಕ್ಕೂ ಅದರ ಮೇಲೆ ಸ್ವಲ್ಪ ಕಾಲ್ಪನಿಕ ಧೂಳನ್ನು ಚಿಮುಕಿಸುತ್ತಿರುವಾಗ ಬಾಡಿದ ಒಂದು ಸಣ್ಣ ಹೂವು ಮತ್ತೆ ಜೀವ ಪಡೆಯುತ್ತದೆ. ಇದ್ದಕ್ಕಿದ್ದಂತೆ ಗ್ರಿಜ್ಲ್ ಎಂಬ ದೊಡ್ಡ ಮುಂಗೋಪದ ಟ್ರೋಲ್ ದೃಶ್ಯವನ್ನು ಪ್ರವೇಶಿಸುತ್ತದೆ. ಕಾಡಿನ ಮೂಲಕ ಹೆಜ್ಜೆ ಹಾಕುತ್ತದೆ, ಪ್ರಾಣಿಗಳನ್ನು ಹೆದರಿಸುತ್ತದೆ. ಅವನು ದೊಡ್ಡದಾದ ಒರಟಾದ ಕೈಗಳನ್ನು ಹೊಂದಿರುವ ಸುಸ್ತಾದ ಟ್ಯೂನಿಕ್ ಅನ್ನು ಧರಿಸಿದ್ದಾನೆ ಮತ್ತು ಅವನ ಭುಜದ ಮೇಲೆ ದೈತ್ಯ ಕ್ಲಬ್ ಅನ್ನು ಹೊಂದಿದ್ದಾನೆ. ಅವನು ಕೋಪದಿಂದ ಗಿಡಗಳನ್ನು ಕಿತ್ತು ಬಂಡೆಗಳ ಮೇಲೆ ಬಡಿಯುತ್ತಾನೆ. ಲೀಲಾ ಎಚ್ಚರಿಕೆಯಿಂದ ಆದರೆ ಅವಳ ಕಣ್ಣುಗಳಲ್ಲಿ ದಯೆಯಿಂದ ಸಮೀಪಿಸುತ್ತಾಳೆ. ಲೀಲಾ ಧೈರ್ಯದಿಂದ ರಾಕ್ಷಸನ ಮುಖಕ್ಕೆ ಹಾರುತ್ತಾಳೆ ಮತ್ತು ದಯೆಯಿಂದ ಕೇಳುತ್ತಾಳೆ, ನೀನು ಏಕೆ ತುಂಬಾ ಕೋಪಗೊಂಡಿರುವೆ? ಗ್ರಿಜ್ಲ್. ರಾಕ್ಷಸನು ಕೆಣಕುತ್ತಾನೆ, ಆದರೆ ಅವಳ ಶಾಂತ ಮತ್ತು ಸೌಮ್ಯ ವರ್ತನೆಯಿಂದ ಆಶ್ಚರ್ಯಚಕಿತನಾದನು. ಅವರು ಮರಗಳಿಂದ ಆವೃತವಾದ ಸಣ್ಣ ತೆರವುಗಳಲ್ಲಿ ನಿಂತಿದ್ದಾರೆ. ಎಲೆಗಳ ಮೂಲಕ ಸೂರ್ಯನು ತೇಲುತ್ತಾನೆ. ಲೀಲಾ ಅವನೊಂದಿಗೆ ಸಹಾನುಭೂತಿಯಿಂದ ಮಾತನಾಡುವುದನ್ನು ಮುಂದುವರಿಸುತ್ತಾಳೆ. ಅವನು ಏಕೆ ಈ ರೀತಿ ವರ್ತಿಸುತ್ತಿದ್ದಾನೆ ಎಂದು ಕಂಡುಹಿಡಿಯಲು ಆಶಿಸುತ್ತಾಳೆ. ಗ್ರಿಜ್ಲ್ ಅಂತಿಮವಾಗಿ ನಿಟ್ಟುಸಿರು ಬಿಡುತ್ತಾನೆ ಮತ್ತು ತಾನು ಏಕಾಂಗಿಯಾಗಿ ಭಾವಿಸುವ ಕಾರಣ ಕೋಪಗೊಂಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತಾನೆ. ಅವನು ಬಂಡೆಯ ಮೇಲೆ ಕುಳಿತು ದುಃಖಿತನಾಗಿ ತಲೆ ತಗ್ಗಿಸುತ್ತಾನೆ. ಅವನ ಬಳಿ ಹೂವಿನ ಮೇಲೆ ಕುಳಿತ ಲೀಲಾ ತಾಳ್ಮೆಯಿಂದ ಕೇಳುತ್ತಾಳೆ. ಇತರರು ಅವನ ಬಗ್ಗೆ ಹೆದರುತ್ತಾರೆ ಮತ್ತು ಸ್ನೇಹಿತರನ್ನು ಹೇಗೆ ಮಾಡಬೇಕೆಂದು ಅವನಿಗೆ ತಿಳಿದಿಲ್ಲದ ಕಾರಣ ಗ್ರಿಜ್ಲ್ ಅನ್ನು ಪ್ರತ್ಯೇಕಿಸಲಾಗಿದೆ ಎಂದು ಅವಳು ಕಲಿಯುತ್ತಾಳೆ. ಈ ದೃಶ್ಯವು ಟ್ರೋಲ್ನ ಮೃದುವಾದ ಭಾಗವನ್ನು ತೋರಿಸುತ್ತದೆ. ಲೀಲಾ ಅವರ ಸಹಾನುಭೂತಿಯು ಹೊಳೆಯಲು ಪ್ರಾರಂಭಿಸುತ್ತದೆ. ಲೀಲಾ ನಗುತ್ತಾಳೆ ಮತ್ತು ಗ್ರಿಜ್ಲ್ ದಯೆಯಿಂದ ವರ್ತಿಸುವುದು ಮತ್ತು ಸ್ನೇಹಿತರನ್ನು ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಕಲಿಯಲು ಸಹಾಯ ಮಾಡುತ್ತಾಳೆ. ಕಾಡಿಗೆ ಹಾನಿ ಮಾಡುವ ಬದಲು ಅವನ ಶಕ್ತಿಯನ್ನು ಹೇಗೆ ಸಹಾಯ ಮಾಡಬೇಕೆಂದು ಅವಳು ಅವನಿಗೆ ತೋರಿಸುತ್ತಾಳೆ. ಒಟ್ಟಾಗಿ ಅವರು ಬಿದ್ದ ಮರದ ದಿಮ್ಮಿಗಳನ್ನು ಹಾದಿಯಿಂದ ಮೇಲಕ್ಕೆತ್ತಿ ಪ್ರಾಣಿಗಳ ಗುಂಪನ್ನು ಹಾದು ಹೋಗಲು ಅನುವು ಮಾಡಿಕೊಡುತ್ತಾರೆ. ಪ್ರಾಣಿಗಳು ಈಗ ತನ್ನನ್ನು ವಿಶ್ವಾಸದಿಂದ ಹೇಗೆ ಸಂಪರ್ಕಿಸುತ್ತವೆ ಎಂದು ಗ್ರಿಜ್ಲ್ ಆಶ್ಚರ್ಯಚಕಿತನಾದನು. ಸೂರ್ಯನು ಅಸ್ತಮಿಸಲು ಪ್ರಾರಂಭಿಸುತ್ತಾನೆ. ಗ್ರಿಜ್ಲ್ ನಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಚಿನ್ನದ ಹೊಳಪನ್ನು ಬಿತ್ತರಿಸುತ್ತಾನೆ. ಲೀಲಾ ಅವರ ಮಾರ್ಗದರ್ಶನದೊಂದಿಗೆ ಗ್ರಿಜ್ಲ್ ಕಾಡಿನ ಪ್ರಾಣಿಗಳೊಂದಿಗೆ ಸ್ನೇಹಿತನಾಗುತ್ತಾನೆ. ಅವನು ಹೊಸ ಮರಗಳನ್ನು ನೆಡುತ್ತಾನೆ ಮತ್ತು ಅವನು ಒಮ್ಮೆ ಹೆದರಿದ ಜೀವಿಗಳ ಮನೆಗಳನ್ನು ಮರುನಿರ್ಮಾಣ ಮಾಡಲು ಸಹಾಯ ಮಾಡುತ್ತಾನೆ. ಪ್ರಾಣಿಗಳು ಅವನಿಗಾಗಿ ಹುರಿದುಂಬಿಸುತ್ತವೆ ಮತ್ತು ಗ್ರಿಜ್ಲ್ ಕಿರಣಗಳು ಹೆಮ್ಮೆಯಿಂದ ಕೂಡಿರುತ್ತವೆ. ಲೀಲಾ ಹತ್ತಿರ ಸುಳಿದಾಡುತ್ತಾಳೆ. ದಯೆಯು ದಿನವನ್ನು ಗೆದ್ದಿದೆ ಎಂದು ತಿಳಿದು ತನ್ನ ಹೃದಯದಲ್ಲಿ ಸಂತೋಷದಿಂದ ರೂಪಾಂತರವನ್ನು ನೋಡುತ್ತಾಳೆ. ಸೂರ್ಯನು ಅಸ್ತಮಿಸುತ್ತಿದ್ದಂತೆ ಲೀಲಾ ಮತ್ತು ಗ್ರಿಜ್ಲ್ ಹೊಳೆಯುವ ಹೊಳೆಯ ಬಳಿ ಕುಳಿತುಕೊಳ್ಳುತ್ತಾರೆ. ಚಂದ್ರನು ನೀರಿನಿಂದ ಪ್ರತಿಫಲಿಸುತ್ತಾನೆ. ಗ್ರಿಜ್ಲ್ ಲೀಲಾ ಅವರ ದಯೆ ಮತ್ತು ಸ್ನೇಹಕ್ಕಾಗಿ ಧನ್ಯವಾದಗಳು. ಅವರ ಹೃದಯವು ಸಂತೋಷದಿಂದ ತುಂಬಿತ್ತು. ಲೀಲಾ ತನ್ನ ದಂಡವನ್ನು ಅಲೆಯುತ್ತಾಳೆ ಮತ್ತು ಮ್ಯಾಜಿಕ್ನ ಸಣ್ಣ ಸ್ಫೋಟವು ಅವುಗಳ ಮೇಲೆ ನಕ್ಷತ್ರಗಳ ಮಳೆಯನ್ನು ಸೃಷ್ಟಿಸುತ್ತದೆ. ಕಾಲ್ಪನಿಕ ಮತ್ತು ರಾಕ್ಷಸರು ಸ್ನೇಹ ಮತ್ತು ಶಾಂತಿಯನ್ನು ಕಂಡುಕೊಂಡ ಸಾಮರಸ್ಯದ ಕಾಡಿನ ಮೇಲಿರುವ ಶಾಂತಿಯುತ ರಾತ್ರಿ ಆಕಾಶದೊಂದಿಗೆ ಕಥೆಯು ಕೊನೆಗೊಳ್ಳುತ್ತದೆ.